ಯಾರಾದ್ರೂ ಹುಡುಗಿಗೆ ಗಿಫ್ಟ್ ಕೊಡ್ಬೇಕಾದ್ರೆ ಫಸ್ಟ್ ನಮ್ಗೆ ತಲೆಗೆ ಬರೋದು ಟೆಡ್ಡಿ ಬೇರ್. ಆದ್ರೆ ಈ ಗೊಂಬೆ ತಯಾರಿ ಹಿಂದೆ ಇರೋ ಒಂದು ಕರುಣಾಜನಕ ಕಥೆ ನಿಮ್ಗೆ ಗೊತ್ತಿದ್ಯಾ? ಹಾಗೆ ನಿಮ್ಗೆ ಗೂಸ್ ಬಂಪ್ಸ್ ಅನುಭವ ಆಗೇ ಇರುತ್ತೆ. ಆದ್ರೆ ಇದು ಯಾಕಾಗತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದಿಲ್ಲ? ಇನ್ನ ತಾಜ್ ಮಹಲ್ಗೆ ರಾತ್ರಿ ಹೊತ್ತು ಲೈಟ್ ಹಾಕೋದಿಲ್ಲ ಅನ್ನೋ ವಿಷಯ ನಿಮ್ಗೆ ಗೊತ್ತಿದ್ಯಾ? ಅದು ಯಾಕೆ ಅಂತಾನು ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಇಂಥ 15 ಅಮೇಜಿಂಗ್ ಫ್ಯಾಕ್ಟ್ಸ್ ನ ಇವತ್ತು ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಫ್ಯಾಕ್ಟ್ ನಂಬರ್ 15, ಟೆಡ್ಡಿ ಬೇರ್ ಯಾರಿಗೂ ಗೊತ್ತಿಲ್ಲ ಹೇಳಿ? ಈ ನಡುವೆ ಎಲ್ಲಾ ಹುಡುಗಿರ ಹತ್ರನೂ ಟೆಡ್ಡಿ ಬೇರ್ ಒಂದು ಇದ್ದೇ ಇರುತ್ತೆ. ಬರ್ತ್ಡೇ, ವ್ಯಾಲೆಂಟೈನ್ಸ್ ಡೇ, ಆನಿವರ್ಸರಿ ಡೇ, ಹೀಗೆ ಎಲ್ಲದಕ್ಕೂ ಹುಡುಗಿರ್ಗೆ ಗಿಫ್ಟ್ ಆಗಿ ಟೆಡ್ಡಿ ಬೇರ್ಗಳೇ ಬರುತ್ತೆ. ಇನ್ನು ಕೆಲವು ಹುಡುಗಿರ್ಗಂತೂ ಈ ಟೆಡ್ಡಿ ಬೇರ್ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಿದ್ದೆನೆ ಬರೋದು. ಆದ್ರೆ ಈ ಟೆಡ್ಡಿ ಬೇರ್ ಇನ್ವೆನ್ಷನ್ ನ ಹಿಂದೆ ಒಬ್ಬ ಮನುಷ್ಯನ ದಯೆ ಮತ್ತು ಹಾಗೆ ಅವಮಾನನೇ ಇದೆ ಅನ್ನೋ ವಿಷಯ ನಿಮ್ಗೆ ಗೊತ್ತಿದ್ಯಾ? ಸರಿ, ಅದ್ರ ಕತೆ ಹೇಳ್ತೀನಿ ಕೇಳಿ. ಥಿಯೋಡೋರ್ ರೂಸ್ವೆಲ್ಟ್ ನಿಮಗೆ ಗೊತ್ತಲ್ವಾ? ಅಮೆರಿಕದ 26ನೇ ಪ್ರೆಸಿಡೆಂಟ್. ಒಂದ್ಸಲ ಅಂದ್ರೆ ನವೆಂಬರ್ 14, 1902ರಲ್ಲಿ ಬೇಟೆಗಂತ ಇವರು ಕಾಡಿಗೆ ಹೋಗ್ತಾರೆ. ಆ ಕಾಲದಲ್ಲಿ ಬೇಟೆಯಾಡಿ ಪ್ರಾಣಿನ ಸಾಯಿಸಿ ಅದರ ತಲೆನ ಮನೆಯಲ್ಲಿ ತಂದು ಗೋಡೆಗೆ ಹಾಕೋದು ಒಂದು ಗೌರವದ ಮಾತು. ಆದ್ರೆ ಅವತ್ತು ರೂಸ್ವೆಲ್ಟ್ ಅವ್ರಿಗೆ ಒಂದೇ ಒಂದು ಪ್ರಾಣಿನೂ ಸಿಗ್ಲಿಲ್ಲ. ಆದ್ರೆ ಪ್ರೆಸಿಡೆಂಟ್ಗೆ ಒಬ್ಬ ಗುಲಾಮ ಇದ್ದ, ಅಂದ್ರೆ ಬಾಹುಬಲಿಲಿ ಕಟ್ಟಪ್ಪಂತರ. ಅವ್ರ ಹೆಸರು ಹೋಲ್ಟ್ ಕೊಲಿಯರ್. ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಕರಡಿ ಮರಿನ ಹಿಡಿದು ಅದನ್ನ ತಂದು ಒಂದು ಮರಕ್ಕೆ ಕಟ್ ಹಾಕಿ ರೂಸ್ವೆಲ್ಟ್ ಅವ್ರಿಗೆ ನೀವು ಅದನ್ನ ಶೂಟ್ ಮಾಡಿ ಸಾಯಿಸಿ ಅಂದ್ರು. ಯಾಕೆ ಅಂದ್ರೆ ಬೇಟೆಗೆ ಬಂದ್ಮೇಲೆ ಒಂದು ಪ್ರಾಣಿನ ಸಾಯಿಸದೆ ವಾಪಸ್ ಹೋದ್ರೆ ಮರ್ಯಾದೆ ಇರಲ್ಲ ಅಂತ ಅವ್ರ ಯೋಚನೆ ಆಗಿತ್ತು. ಆದ್ರೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೋ ಆ ಮರಿನ ಶೂಟ್ ಮಾಡೋದಕ್ಕೆ ಮನಸ್ಸು ಬರ್ಲಿಲ್ಲ. ಹಾಗಾಗಿ ರೂಸ್ವೆಲ್ಟ್ ಅವರು ಕೊಲಿಯರ್ಗೆ ಇಲ್ಲ, ಪ್ರಾಣಿನ ಬಿಟ್ಬಿಡು, ನಾನು ಈ ಪ್ರಾಣಿನ ಸಾಯಿಸಲ್ಲ ಅಂತ ಹೇಳ್ಬಿಟ್ರು. ಆಗ ಈ ವಾರ್ತೆ ಎಲ್ಲಾರ ಬಾಯಲ್ಲೂ ಹರಿದಾಡ್ತು. ಎಲ್ಲರೂ ಪ್ರೆಸಿಡೆಂಟ್ ಅವ್ರನ್ನ ಅವಮಾನ ಮಾಡಕ್ಕೆ ಶುರು ಮಾಡಿದ್ರು. ನಮ್ ಪ್ರೆಸಿಡೆಂಟ್ಗೆ ಒಂದೇ ಒಂದು ಪ್ರಾಣಿನೂ ಶೂಟ್ ಮಾಡಕ್ ಆಗ್ಲಿಲ್ಲ ಅಂತ. ಆಗ ಕ್ಲಿಫೋರ್ಡ್ ಬೆರಿಮ್ಯಾನ್ ಅನ್ನೋ ಒಬ್ಬ ಪೊಲಿಟಿಷಿಯನ್ ಕಾರ್ಟೂನಿಸ್ಟ್ ಈ ಕಾರ್ಟೂನ್ ನ ನವೆಂಬರ್ 16ರಂದು ವಾಷಿಂಗ್ಟನ್ ಪೋಸ್ಟ್ ಪೇಪರ್ ನಲ್ಲಿ ಹಾಕಿದ್ರು. ಅಂದ್ರೆ ಪ್ರೆಸಿಡೆಂಟ್ ನ ರೇಗಿಸ್ತಾ ಒಂದು ಪ್ರೆಸಿಡೆಂಟ್ ಈ ತರ ಒಂದು ಕರಡಿ ಮರಿನ ಸಾಯಿಸಕ್ಕಾಗಿಲ್ಲ ಅಂತ ಅವರು ಒಂದು ಕಾರ್ಟೂನ್ ಮಾಡಿ ಹಾಕಿದ್ರು. ಆದ್ರೆ ಪ್ರೆಸಿಡೆಂಟ್ ನ ಪ್ರಾಣಿ ದಯೆಯನ್ನು ಗುರುತಿಸಿದ ಬ್ರೂಕ್ಲಿನ್ ನ ಕ್ಯಾಂಡಿ ಶಾಪ್ ಓನರ್ ಮೋರಿಸ್ ಮಿಚ್ಟಮ್ ಅನ್ನೋರು ಈ ಕಾರ್ಟೂನ್ ನಲ್ಲಿ ಕಾಣೋ ತರನೇ ಒಂದು ಬಟ್ಟೆಯಲ್ಲಿ ಒಳಗೆ ಹತ್ತಿನ ತುರುಕಿ ಒಂದು ಗೊಂಬೆನ ಮಾಡಿ ಅದನ್ನ ಪ್ರೆಸಿಡೆಂಟ್ ಗೆ ಕಳಿಸಿದ್ರು. ಇದನ್ನ ನೋಡಿ ತುಂಬಾ ಇಷ್ಟಪಟ್ಟಂತ ರೂಸ್ವೆಲ್ಟ್ ಅವರು ಇದೇ ತರ ಗೊಂಬೆನ ತಯಾರಿಸಿ ನೀನು ಮಾರು ಅಂತ ಹೇಳಿದ್ರು. ಇವರು ಅದನ್ನೇ ಮಾಡಿದ್ರು. ಹಾಗೆ ಹುಟ್ಕೊಂಡಿದ್ದೆ ಈ ಟೆಡ್ಡಿ ಬೇರ್. ನಾನ್ ನಿಮ್ಗೆ ಹೇಳೋದ್ ಮರ್ತೆ, ಅವರು ಈ ಗೊಂಬೆಗೆ ಇಟ್ಟಂತ ಹೆಸರು ಟೆಡ್ಡೀಸ್ ಬೇರ್. ಯಾಕೆ ಅಂದ್ರೆ ಥಿಯೋಡೋರ್ ರೂಸ್ವೆಲ್ಟ್ ಅವ್ರಿಗೆ ಇನ್ನೊಂದು ಹೆಸರು ಟೆಡ್ಡಿ ರೂಸ್ವೆಲ್ಟ್. ಫ್ಯಾಕ್ಟ್ ನಂಬರ್ 14, 1969ರಲ್ಲಿ ಜಿಮ್ ಸುಲಿವಾನ್ ಒಂದು ಸಾಂಗ್ ನ ಕಂಪೋಸ್ ಮಾಡಿದ್ರು. ಆ ಸಾಂಗ್ ಅಲ್ಲಿ ಏನಿತ್ತು ಅಂದ್ರೆ ಒಂದು ರೋಡ್, ಹೈವೇ, ಸ್ಟಾರ್, ಅದ್ರಲ್ಲಿ ಬರೋ ಲೈಟ್, ಹೀಗೆ ಬರ್ಕೋತಾ ಹೋದ್ರು. ಈ ಸಾಂಗ್ ರಿಲೀಸ್ ಆಗಿ 6 ವರ್ಷಗಳಾದ್ಮೇಲೆ ಈ ವ್ಯಕ್ತಿ ಕಣ್ಮರೆ ಆದ್ರು. ಅಂದ್ರೆ ಇವರು ನಿಗೂಢವಾಗಿ ಕಾಣೆ ಆಗೋದ್ರು. ಆದ್ರೆ ಇವ್ರು ಹೇಗ್ ಕಾಣೆ ಆದ್ರು ಅಂದ್ರೆ ಇವ್ರ ಹಾಡಲ್ಲಿ ಬರ್ಕೊಂಡಿದ್ದಾರನೆ ಒಂದು ರೋಡ್ ಅಲ್ಲಿ ಡೆಸರ್ಟ್ ಪಕ್ಕದಲ್ಲಿ ನೈಟ್ ಅಲ್ಲೇ ಇವರು ಕಾಣೆ ಆಗಿ ಹೋದ್ರು. ಇದುವರೆಗೂ ಇವರ ಪತ್ತೆ ಆಗ್ಲಿಲ್ಲ. ಹಾಗೆ ಆ ಸಾಂಗ್ ನ ಹೆಸರು ಹೇಳೋದು ನಾನ್ ಮರ್ತೆ ಅಲ್ವಾ? ಅವ್ರು ಬರೆದಂತ ಸಾಂಗ್ ನ ಹೆಸರು UFO. ಫ್ಯಾಕ್ಟ್ ನಂಬರ್ 13, ಮನೆ ಮೇಲೆ ಆಲಿಕಲ್ ಬೀಳೋದು ಕೇಳಿದಿರ. ಹಾಗೆ ಕೆಲವೊಂದ್ ಕಡೆ ಬಾನಮತಿ ಮಾಡಿಸಿ ಕಲ್ಲುಗಳು ಬೀಳೋದನ್ನು ಕೇಳಿದಿರ. ಆದ್ರೆ ಮನೆ ಮೇಲೆ ಸ್ಯಾಟಲೈಟ್ ಬಿದ್ದಿರೋದು ಕೇಳಿದಿರ? ಹೌದು, ನೀವು ಕೇಳಿದ್ ನಿಜ. ಮಿಚಿಗನ್ ನ ನ್ಯಾನ್ಸಿ ಅನ್ನೋರ್ ಮನೆ ಮೇಲೆ ಸ್ಯಾಮ್ಸಂಗ್ ನ ಸ್ಯಾಟಲೈಟ್ ಬಂದು ಬಿತ್ತಂತೆ. ಅಂದ್ರೆ ತೀರಾ ಅವ್ರ ಮನೆ ಮೇಲೆ ಅಲ್ಲ, ಅವ್ರ ಮನೆಯ ಕಾಂಪೌಂಡ್ ನಲ್ಲಿ ಬಂದು ಬಿತ್ತಂತೆ. ಹಾಗಾಗಿ ಯಾರಿಗೂ ಏನು ತೊಂದರೆ ಆಗ್ಲಿಲ್ಲ, ಇವ್ರ ಮನೆಗೂ ಏನು ಹಾನಿ ಆಗ್ಲಿಲ್ಲ. ಅಂದ್ರೆ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸ್ಯಾಟಲೈಟ್ ಗಳು ಯಾವತ್ತು ಹೀಗೆ ಜನಗಳು ವಾಸ ಮಾಡೋ ಪ್ರದೇಶಕ್ಕೆ ಬಂದು ಬೀಳಲ್ಲ. ಅದು ಯಾವಾಗ್ಲೂ ಸಮುದ್ರಗಳಿಗಾಗ್ಲಿ ಇಲ್ಲ ಕಾಡುಗಳಲ್ಲಾಗ್ಲಿ ಬೀಳತ್ತೆ. ಆದ್ರೆ ಪಾಪ ಈ ಯಮನ್ ಗ್ರಾಚಾರ ಏನೋ ಗೊತ್ತಿಲ್ಲ, ಅವ್ರ ಮನೆ ಹತ್ರ ಬಂದು ಬಿದ್ದಿದ್ದು. ಆದ್ರೆ ಪಾಪ ಈ ಸ್ಯಾಟಲೈಟ್ ಬಿದ್ದಾಗ ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ಫ್ಯಾಕ್ಟ್ ನಂಬರ್ 12, ಮನುಷ್ಯ ಸ್ಪೇಸ್ ಅಲ್ಲಿ ಅಂದ್ರೆ ಆಕಾಶದಲ್ಲಿ ಸ್ಯಾಟಲೈಟ್ ಬಿಟ್ಟು ಹಾಗೆ ರಾಕೆಟ್ ಗಳನ್ನ ಬಿಟ್ಟು ಬೇರೆ ಬೇರೆ ಗ್ರಹಗಳನ್ನ ಅನ್ವೇಷಿಸ್ತಾ ಇರ್ತಾರೆ. ಆದ್ರೆ ನಿಮ್ಗಿದು ಗೊತ್ತಾ? ಮನುಷ್ಯ ಇದುವರೆಗೂ ಸಮುದ್ರನ ನೋಡಿರೋದು ಬರೀ 20% ಅಷ್ಟೇ. ಅಂದ್ರೆ ಇನ್ನು 80% ಅಷ್ಟು ಸಮುದ್ರನ ನಾವು ನೋಡೇ ಇಲ್ಲ. ನಿಮಗ್ ಗೊತ್ತಲ್ವಾ, ನಮ್ಮ ಪ್ರಪಂಚದಲ್ಲಿ ಭೂಮಿ ಇರೋದು 29%, ಇನ್ನ 71% ಬರೀ ನೀರೇ ತುಂಬಿಕೊಂಡಿದೆ. ಈ ನೀರಲ್ಲಿ ಏನೇನೆಲ್ಲ ಇರಬಹುದು ಯಾರಿಗ್ ಗೊತ್ತು? ಗಾಡ್ಜಿಲ್ಲಾ ತರ ಪ್ರಾಣಿನೂ ಇರಬಹುದು ಅಲ್ವಾ? ನಾನ್ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಈಗ ಸಮುದ್ರದಲ್ಲಿ ಒಂದು ಹೊಸ ಜೀವಿ ಕಾಣಿಸ್ಕೊಂಡಿದೆ. ಜೆಲಿಫಿಶ್ ಜಾತಿಯ ಈ ಮೀನಿನ ನರ್ವಸ್ ಸಿಸ್ಟಮ್ ಬಯೋಲುಮಿನಿಸೆಂಟ್ ಲೈಟ್ ಇಂದ ಹೊಳಿತಿರುತ್ತೆ. ಇದನ್ನ ನೋಡಿದ್ರೆ ನಾವು ಮನೆಗೆ ಹಾಕೋ ಸೀರಿಯಲ್ ಸೆಟ್ ತರ ಕಾಣಿಸುತ್ತೆ. ಇನ್ನ ಇದು ಅದರ ವಿಡಿಯೋ. ಇದು ಒಂದು ರೇರ್ ಫುಟೇಜ್. ಇನ್ನು ಮುಂದೆ ಕೂಡ ಈ ತರ ತುಂಬಾ ಸಮುದ್ರ ಜೀವಿಗಳನ್ನ ತೋರಿಸ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಫ್ಯಾಕ್ಟ್ ನಂಬರ್ 11,
ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕೋಇನ್ಸಿಡೆನ್ಸ್ ಬಗ್ಗೆ ಹೇಳಿದ್ದೆ. ಇದು ಅದರಪ್ಪ ಅಲ್ಲ, ಅದರ ತಾತ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 1940ರಲ್ಲಿ ಒಬ್ಬ ಟ್ವಿನ್ಸ್ ನ ಜನನವಾಯಿತು. ಅವರಿಬ್ಬರನ್ನು ಬೇರೆ ಬೇರೆ ಅವರು ಬಂದು ದತ್ತು ತಗೊಂಡ್ರು. ಆದ್ರೆ 39 ವರ್ಷಗಳ ನಂತರ ಇವರು ಮತ್ತೆ ಒಂದಾದ್ರು. ಆಗ ಇವರು ತಮ್ಮ ಬಗ್ಗೆ, ತಮ್ಮ ಜೀವನದ ಬಗ್ಗೆ ಮಾತಾಡ್ತಾ ಹೋದ್ರು. ಅದೇನಂದ್ರೆ, ಇವರನ್ನ ಬೇರೆ ಬೇರೆಯವರು ದತ್ತಕ್ ತಗೊಂಡಿದ್ರು ಕೂಡ ಇವರಿಬ್ಬರ ಹೆಸರು ಜೇಮ್ಸ್ ಅಂತಾನೆ ಇಟ್ರಂತೆ. ಅಷ್ಟೇ ಅಲ್ಲ, ಇವರ ಪೆಟ್ ನೇಮ್ ಕೂಡ ಜಿಮ್ ಅಂತೆ. ಇವರು ಇದ್ದಿದ್ದು 65 ಕಿಲೋಮೀಟರ್ಗಳ ಅಂತರದಲ್ಲೇ ಆದ್ರೂ ಇವರು ಯಾವತ್ತೂ ಒಂದಿನ ಕೂಡ ಮೀಟ್ ಆಗಿರ್ಲಿಲ್ಲ. ಹಾಗೆ ಇವರಿಬ್ರು ಒಂದು ನಾಯಿನ ಸಾಕಿದ್ರು. ಆ ನಾಯಿಗಳ ಹೆಸರು ಕೂಡ ಟಾಯ್ ಅಂತೆ. ಇವರಿಬ್ರು 2 ಸಲ ಮದುವೆ ಆಗಿದ್ರು. ಅವರಿಬ್ಬರ ಮೊದಲ ಪತ್ನಿ ಹೆಸರು ಲಿಂಡಾ. ಹಾಗೆ ಇವರ 2ನೇ ಪತ್ನಿ ಹೆಸರು ಕೂಡ ಬೆಟ್ಟಿನಿ. ಇದು ಇಲ್ಲಿಗೆ ನಿಲ್ಲಿಲ್ಲ, ಇವರಿಬ್ರಿಗೂ ಮಗು ಆಗತ್ತೆ. ಅದು ಗಂಡು ಮಕ್ಕಳೇ. ನೀವು ಊಹಿಸಿದ್ದು ನಿಜ. ಅವರಿಬ್ಬರ ಹೆಸರು ಕೂಡ ಜೇಮ್ಸ್ ಆಲನ್. ನೆನ್ಪಿರ್ಲಿ, ಇವ್ರ ಜೀವನದಲ್ಲಿ ಒಂದು ಸಲನೂ ಮೀಟ್ ಆಗಿಲ್ಲ. ಫ್ಯಾಕ್ಟ್ ನಂಬರ್ 10. ಒಂದ್ಸಲ ವೆಸ್ಟ್ ರೋಜರ್ಸ್ ಪಾರ್ಕ್ ನ ರೆಸ್ಟೋರೆಂಟ್ ಗೆ ಇಬ್ರು ಕಳ್ಳರು ಕಳ್ತನಕ್ಕೆ ಅಂತ ಗನ್ನುಗಳು ತಗೊಂಡು ಬಂದ್ರಂತೆ. ಆಗ ಆ ರೆಸ್ಟೋರೆಂಟ್ ನ ಓನರ್ ಹೇಳಿದ್ರು, ಅಲ್ಲಪ್ಪ, ರೆಸ್ಟೋರೆಂಟ್ ತುಂಬಾ ಬಿಸಿ ಆಗಿದೆ, ಅದಕ್ಕೆ 1 ಗಂಟೆ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಗ ಕಾಮನ್ ಆಗಿ ಕಳ್ಳರ ರಿಯಾಕ್ಷನ್ ಏನಿರ್ಬೇಕು ಅಲ್ವಾ? ಆದ್ರೆ ಈ ಇಬ್ರು ಕಳ್ಳರು ಸರಿ ಮತ್ತೆ ಬರ್ತೀವಿ ಅಂತ ಹೋದ್ರಂತೆ. 1 ಗಂಟೆ ಬಿಟ್ಕೊಂಡು ಬಂದ್ರು ಕೂಡ. ಆದ್ರೆ ಅಷ್ಟೊತ್ತಾಗ್ಲೇ ಅಲ್ಲಿ ಪೊಲೀಸರು ಬಂದಿದ್ದು, ಇವ್ರನ್ನ ಹಿಡ್ಕೊಂಡಿದ್ದು, ಹೋಗಿದ್ದು ಎಲ್ಲ ಆಗೋಯ್ತು. ಇವರೇ ಹಾಕೊಂಡ್ರು, ಮಾರಿಯೋ ಗ್ರೇಷಿಯಾ ಮತ್ತು ಡೊಮಿಂಗೋ ಗ್ರೇಷಿಯಾ. ಫ್ಯಾಕ್ಟ್ ನಂಬರ್ 9. ನಿಮ್ಗೆ ಗೂಸ್ ಬಂಪ್ಸ್ ಅಂದ್ರೆ ರೋಮಾಂಚನದ ಅನುಭವ ಆಗಿದ್ಯಾ? ಅದು ಯಾಕೆ ಅಂತ ಯಾವತ್ತಾದ್ರೂ ಯೋಚಿಸಿದಿರ? ಹೇಳ್ತೀನಿ ಕೇಳಿ. ಇದು ಬಂದಿದ್ದು ನಮ್ಮ ಪೂರ್ವಿಕರಿಂದ. ಅಂದ್ರೆ ನಮ್ ತಾತ ಮುತ್ತಾತಗಳೆಲ್ಲ ಶಿಲಾಯುಗದಲ್ಲಿ ಬೇಟೆ ಆಡ್ತಿದ್ರಲ್ಲ, ಆ ಪೂರ್ವಿಕರಿಂದ. ಆ ಪೂರ್ವಿಕರು ಆಗ ಅವ್ರಿಗೆ ಮೈ ತುಂಬಾ ಕೂದ್ಲಿತ್ತು. ಆಗ ಇವ್ರಿಗೆ ಚಳಿ ಆದಾಗ ಕೂದಲುಗಳು ಹೀಗೆ ನಿಂತ್ಕೊಂಡು ಮೈಯಲ್ಲಿರೋ ಬಿಸಿನ ಹೊರಗೆ ಹೋಗಕ್ಕೆ ಬಿಡದೆ ಮೈನ ಬೆಚ್ಚಗೆ ಇಡೋದಕ್ಕೆ ಹೀಗೆ ಮಾಡ್ತಿತ್ತು. ಅಂದ್ರೆ ಈಗ ನಮ್ಮ ಮೈ ಮೇಲೆ ಅಷ್ಟೊಂದು ಕೂದಲಿಂದೆ ಹೋದ್ರುನು ನಮ್ಮ ದೇಹ ಇದೇ ಉದ್ದೇಶಕ್ಕೆ ಹೀಗೆ ಮಾಡುತ್ತೆ. ಮತ್ತೆ ಚಳಿ ಇಲ್ದೇ ಇದ್ರು ಕೆಲವೊಂದ್ಸಲ ಭಯ ಆದಾಗ ಅಥವಾ ರೋಮಾಂಚನ ಆದಾಗ ಕೂಡ ಹೀಗಾಗುತ್ತಲ್ಲ. ಅಂದ್ರೆ ಕೆನಡಾದ ಜುವಾಲಜಿಸ್ಟ್ ಹೇಳೋ ಪ್ರಕಾರ ನಮ್ಮ ಪೂರ್ವಿಕರು ಅವ್ರನ್ನ ತಿನ್ನಕ್ಕೆ ಬರ್ತಿದ್ದ ಕ್ರೂರ ಮೃಗಗಳನ್ನ ಹೆದರ್ಸಕ್ಕೆ ಮೈ ಮೇಲಿರೋ ಕೂದಲನ್ನ ನಿಗರ್ಸಿ ದೊಡ್ಡದಾಗಿ ಕಾಣಿಸಿ ಹೆದರ್ಸ್ತಿದ್ರಂತೆ. ಅಂದ್ರೆ ಈಗ ಬೆಕ್ಕುಗಳು ಮಾಡುತ್ತೆ ಅಲ್ವಾ, ಅದೇ ತರ. ಅಂದ್ರೆ ಇದು ಕೂಡ ನಮ್ DNA ಅಲ್ಲೇ ಇನ್ನೂ ಇರೋದ್ರಿಂದ ಕೆಲವು ಸಲ ಹೀಗಾಗತ್ತೆ. ಫ್ಯಾಕ್ಟ್ ನಂಬರ್ 8. ಮಧ್ಯಪ್ರದೇಶನ ರತ್ಲಂ ಅನ್ನೋ ಊರಿನಲ್ಲಿ ಒಬ್ಬ ಬಾಬಾ ಇದ್ದ. ಅವ್ರ ಹೆಸರು ಅಸ್ಲಾಂ ಬಾಬಾ. ಈ ವ್ಯಕ್ತಿ ಕೊರೋನಾ ವಾಸಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಬರೋ ಭಕ್ತಾದಿಗಳಿಗೆ ಅವ್ರ ಕೈಗೆ ಮುತ್ತು ಕೊಡ್ತಿದ್ನಂತೆ. ಕೆಲವು ದಿನಗಳಾದ್ಮೇಲೆ ಇವನಿಗೇನೆ ಕೊರೋನಾ ಬಂದು 3 ದಿನಕ್ಕೆ ಸತ್ತ. ಇನ್ನ ಇದರಿಂದ ಇವನ್ ಭಕ್ತಾದಿಗಳಿಗೆ ನಕ್ಷತ್ರಗಳು ಕಾಣಿಸಿದ್ವು. ಕನಿಷ್ಠ ಅಂದ್ರೂ 150 ಜನ ಈತನ ಕಾಂಟ್ಯಾಕ್ಟ್ ಗೆ ಬಂದ್ರೆ ಅದರಲ್ಲಿ 50 ಜನನ ಕ್ವಾರಂಟೈನ್ ಮಾಡಿದ್ರು. ಅದರಲ್ಲಿ 19 ಜನಕ್ಕೆ ಪಾಸಿಟಿವ್ ಬಂತು. ಅಲ್ಲ, ಎಷ್ಟು ಹೇಳಿದ್ರು ನಮ್ ಜನಕ್ಕೆ ಬುದ್ಧಿ ಬರಲ್ಲ, ಇಂಥವ್ರನ್ನ ನಂಬೋದು ಬಿಡ. ಫ್ಯಾಕ್ಟ್ ನಂಬರ್ 7. ಅಕಸ್ಮಾತ್ ನೀವೇನಾದ್ರೂ ನಿಮ್ ದೇಹದಲ್ಲಿರೋ ಎಲ್ಲಾ ಆರ್ಗನ್ಸ್ ನ ಹಾಗೆ ಎಲ್ಲಾ ಕೆಮಿಕಲ್ಸ್ ಮಾರಿದ್ರೆ $45 ಮಿಲಿಯನ್ ನ ಸಂಪಾದನೆ ಮಾಡಬಹುದಂತೆ. ಇದನ್ನ ಇಂಡಿಯನ್ ಕರೆನ್ಸಿಯಲ್ಲಿ ನೋಡೋದಾದ್ರೆ ಸುಮಾರು 310 ಕೋಟಿ. ಇನ್ನು ಮುಂದೆ ನಿಮ್ಮನ್ನ ಯಾರಾದ್ರೂ ಒಂದು ಪೈಸಕ್ಕೂ ನೀನು ಲಾಯಕ್ಕಿಲ್ಲ ಅಂತ ಹೇಳಿದ್ರೆ ಈ ವಿಷಯ ಹೇಳಿ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ, ನರಿ, ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಫ್ಯಾಕ್ಟ್ ನಂಬರ್ 6. ಒಸ್ಮಾನ್ ಅಲಿ ಹೈದರಾಬಾದ್ ನ ಕೊನೆಯ ನಿಜಾಮ. ಇವರು ಎಷ್ಟು ಶ್ರೀಮಂತರು ಅಂದ್ರೆ ಇವ್ರ ಹತ್ರ ಒಂದು ವಜ್ರ ಇತ್ತಂತೆ. ಅದರ ಹೆಸರು ಜೇಕಬ್ಸ್ ಡೈಮಂಡ್. ಇದು ಪ್ರಪಂಚದಲ್ಲೇ 5ನೇ ದೊಡ್ಡ ಪಾಲಿಶ್ ಡೈಮಂಡ್. ಅದರ ಬೆಲೆ ಸುಮಾರು $150 ಮಿಲಿಯನ್. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಹೋಲಿಸೋದಾದ್ರೆ 1100 ಕೋಟಿ ಆಗಿತ್ತಂತೆ. ಆದ್ರೆ ಅಸ್ಲಿ ಫ್ಯಾಕ್ಟ್ ಇದಲ್ಲ. ಏನು ಅಂದ್ರೆ ಇವರು ಆ ವಜ್ರನ ಪೇಪರ್ ವೇಟ್ ಆಗಿ ಯೂಸ್ ಮಾಡ್ತಿದ್ರಂತೆ. ಫ್ಯಾಕ್ಟ್ ನಂಬರ್ 5. ಒಂದ್ಸಲ ಒಲಿವಿಯಾ ಅನ್ನೋ 7 ವರ್ಷದ ಈ ಹುಡುಗಿಗೆ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ. ಆ ಆಕ್ಸಿಡೆಂಟ್ ನಲ್ಲೇ ಈ ಹುಡುಗಿನ ಕಾರು 10 ಮೀಟರ್ ದೂರಕ್ಕೆ ಹೇಳ್ಕೊಂಡು ಹೋಯ್ತಂತೆ. ಹುಡುಗಿಗೆ ಮೈಯೆಲ್ಲ ಗಾಯಗಳು. ಆದ್ರೂ ಆ ಹುಡುಗಿ ಏನೂ ಆಗಿಲ್ದೆ ತರ ಆರಾಮಾಗಿ ಎದ್ದು ನಡ್ಕೊಂಡು ಬಂದ್ಲು. ಅದನ್ನ ನೋಡಿದ ಅವರ ತಾಯಿ ಭಯ ಆಗಿ ಡಾಕ್ಟರ್ ಹತ್ರ ಈ ವಿಷಯ ಹೇಳಿದ್ರಂತೆ. ನಂತರ ಈ ಹುಡುಗಿನ ಡಯಾಗ್ನೈಸ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಈ ಹುಡುಗಿಗೆ ಕ್ರೋಮೋಸೋಮ್ 6 ಡೆಲಿಷನ್ ಅನ್ನೋ ಒಂದು ರೇರ್ ಡಿಸಾರ್ಡರ್ ಇದೆಯಂತೆ. ಇದ್ರ ಪ್ರಕಾರ ಈ ಹುಡುಗಿಗೆ ನೋವಾಗ್ಲಿ, ಹಸಿವಾಗ್ಲಿ, ನಿದ್ದೆ ಆಗ್ಲಿ ಏನೂ ಬರಲ್ಲ. ಇದು ಒಂದು ರೇರ್ ಡಿಸಾರ್ಡರ್. ನಾನು ಈ ಹಿಂದೆ ಹೇಳಿದಾಗೆ ಇದಕ್ಕೂ ಯಾವುದೇ ತರನಾದಂತ ಟ್ರೀಟ್ಮೆಂಟ್ ಇಲ್ಲ. ಅಷ್ಟೇ ಅಲ್ಲ, ಈ ಡಿಸಾರ್ಡರ್ ಇರೋದು ಇಡೀ ಪ್ರಪಂಚದಲ್ಲಿ ಇದು ಒಂದೇ ಕೇಸ್. ಇದನ್ನ ಕೇಳಿದ್ಮೇಲೆ ನಿಮ್ಗೇನ್ ಅನ್ಸ್ತಿದೆ? ಈ ಡಿಸಾರ್ಡರ್ ನಮಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ವಾ? ಫ್ಯಾಕ್ಟ್ ನಂಬರ್ 4.
ನೀವು ಎಷ್ಟೋ ಜನ ಕಂಜೂಸ್ಗಳನ್ನ ಅಂದ್ರೆ ಜಿಪುಣ ಅಂತಾರಲ್ಲ ಅವ್ರನ್ನ ನೋಡಿರ್ತೀರ, ಮೂವಿಗಳಲ್ಲಿ ಇಂಥವ್ರನ್ನ ನೋಡಿ ನಗ್ತಿರ್ತೀರ. ಆದ್ರೆ ಈ ಪ್ರಪಂಚದಲ್ಲೇ ದೊಡ್ಡ ಜಿಪುಣ ಅಂತ ನೀವು ಸರ್ಚ್ ಮಾಡಿದ್ರೆ, ಅಂದ್ರೆ ಜಿಪುಣ ಅಂತ ಅಲ್ಲ, ಗ್ರೇಟೆಸ್ಟ್ ಮೈಸರ್ ಎವರ್ ಅಂತ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗ್ ಬರೋ ಹೆಸರು ಹೆಟಿ ಗ್ರೀನ್. ಈಕೆ 18ನೇ ಶತಮಾನದಲ್ಲಿ ಇಡೀ ಅಮೆರಿಕದಲ್ಲೇ ಅತಿ ದೊಡ್ಡ ಶ್ರೀಮಂತರಾಗಿದ್ಲು. ಇದೇನು ಜಿಪುಣ ಶ್ರೀಮಂತ ಎರಡಕ್ಕೂ ಮ್ಯಾಚೇ ಇಲ್ಲ ಅನ್ಕೊಂಡ್ರೆ ಪೂರ್ತಿ ಕತೆ ಕೇಳಿ ಆಗ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ಈಕೆ ಗಂಡನ್ಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ರಿಂದ ದುಡ್ಡು ಕೇಳಿದ್ರಂತೆ. ಅದಕ್ಕೆ ಈಕೆ ದುಡ್ಡಲ್ಲ ಡಿವೋರ್ಸೇ ಕೊಟ್ಬಿಟ್ಲಂತೆ. ಅಷ್ಟೇ ಅಲ್ಲ, ಮಗನ್ಗೆ ಕಾಲಲ್ಲಿ ಏನೋ ಇನ್ಫೆಕ್ಷನ್ ಬಂದಾಗ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂದಿದ್ದಕ್ಕೆ ಆಪರೇಷನ್ಗೆ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಲಿಲ್ಲಂತೆ. ಕೊನೆಗೆ ಮಗ ತನ್ನ ಕಾಲನ್ನೇ ಕಳ್ಕೊಂಡ. ಹಾಗೆ ಸಾಯೋ ತನಕ ಆಕೆ ಹಾಕಿದ್ದು ಒಂದೇ ಬಟ್ಟೆ, ಅದು ಎಲ್ಲ ತೂತುಗಳಾಗಿ ಹರಿದೋಗೋ ತರ ಆಗಿದ್ರು ಅದೇ ಬಟ್ಟೆನೆ ಹಾಕಿದ್ಲಂತೆ. ಮತ್ತೆ ಅಮೆರಿಕದಲ್ಲೇ ಚೀಪೆಸ್ಟ್ ಊಟ ತಿಂತಿದ್ಲಂತೆ ಈಕೆ. ಅದಕ್ಕೆ ಅಲ್ಲಿನ ಜನರು ಈಕೆನ ವಿಚ್ ಆಫ್ ವಾಲ್ ಸ್ಟ್ರೀಟ್ ಅಂತಾನು ಕರಿತಿದ್ರಂತೆ, ಅಂದ್ರೆ ಭೂತ ಅಂತ. ಈಕೆ ತನ್ನ 82ನೇ ವಯಸ್ಸಿಗೆ ಸತ್ತಾಗ ಈಕೆ ಹತ್ರ $200 ಮಿಲಿಯನ್, ಅಂದ್ರೆ ಈಗಿನ ಲೆಕ್ಕಕ್ಕೆ ತಗೊಂಡ್ರೆ $4.5 ಬಿಲಿಯನ್ ಅಂತ. ಇನ್ನು ಅಷ್ಟು ದುಡ್ಡು ಇಟ್ಕೊಂಡು ಈಕೆ ಮಾಡಿದಾದ್ರು ಏನು? ಫ್ಯಾಕ್ಟ್ ನಂಬರ್ 3, ನೀವು ಮ್ಯೂಸಿಕ್ ಸಿಸ್ಟಮ್ ಅಲ್ಲಾಗ್ಲಿ ಅಥವಾ ಕಾರ್ ಸ್ಟೀರಿಯೋದಲ್ಲಾಗ್ಲಿ ಒಳ್ಳೆ ಹಾಡುಗಳನ್ನ ಕೇಳುವಾಗ ನಿಮ್ ಪೇರೆಂಟ್ಸ್ ಬಂದು ಏನಿದು ಹಾಡುಗಳು, ಒಂದು ಮ್ಯೂಸಿಕ್ ಇಲ್ಲ, ಒಂದು ಲಿರಿಕ್ಸ್ ಇಲ್ಲ, ನಮ್ ಕಾಲದಲ್ಲಿ ಇದ್ವು ಹಾಡುಗಳು ಅಂದ್ರೆ ಈ ತರ ಹೇಳೋದನ್ನ ಕೇಳಿದಿರ ಅಲ್ವಾ? ಆಕ್ಚುಲಿ ಇದು ಅವ್ರ ತಪ್ಪಲ್ಲ ಬಿಡಿ. ಇದಕ್ಕೆ ಕಾರಣ ಟೇಸ್ಟ್ ಫ್ರೀಸ್. ಸೈಕಾಟ್ರಿಸ್ಟ್ ಗಳು ಹೇಳೋ ಪ್ರಕಾರ ನಮ್ಗೆ 33 ವರ್ಷಗಳಾದ್ಮೇಲೆ ನಮ್ಮ ಟೇಸ್ಟ್ ಫ್ರೀಸ್ ಆಗತ್ತಂತೆ. ಅಂದ್ರೆ ನಮ್ಮ ಟೇಸ್ಟ್ ಆಫ್ ಮ್ಯೂಸಿಕ್ ಅಲ್ಲಿಗೆ ನಿಂತು ಬಿಡುತ್ತೆ. ಆಮೇಲೆ ಯಾವ ಹಾಡುಗಳು ಕೂಡ ನಮ್ಗೆ ಇಷ್ಟ ಆಗಲ್ಲ. ಇನ್ನು ಮುಂದೆ ನಿಮ್ ಪೇರೆಂಟ್ಸ್ ನಮ್ ಕಾಲದಲ್ಲಿ ಮ್ಯೂಸಿಕ್ ಅಂತ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಲ್ವಾ? ಫ್ಯಾಕ್ಟ್ ನಂಬರ್ 2, ನೀವು ನೋಡ್ತಿರೋ ಈ ಚಿತ್ರನ 2ನೇ ತರಗತಿ ಮಕ್ಕಳಿಗೆ ಕೊಟ್ಟು ಇದಕ್ಕೆ ಒಂದು ಶೀರ್ಷಿಕೆ ಬರೀರಿ ಅಂತ, ಅಂದ್ರೆ ಇದಕ್ಕೆ ಒಂದು ಟ್ಯಾಗ್ ಲೈನ್ ಬರೀರಿ ಅಂತ ಮಕ್ಕಳಿಗೆ ಹೇಳಿದ್ರಂತೆ. ಎಷ್ಟೋ ಜನ ಮಕ್ಕಳು ಟ್ಯಾಗ್ ಲೈನ್ ಗಳು ಬರೆದ್ರು, ಆದ್ರೆ ಗೆದ್ದಂತ ಟ್ಯಾಗ್ ಲೈನ್ ಏನು ಅಂದ್ರೆ ನೆವರ್ ಸ್ವಾಲೋ ಯುವರ್ ಚೀವಿಂಗ್ ಗಮ್, ಅಂದ್ರೆ ಚೀವಿಂಗ್ ಗಮ್ ನ ಯಾವತ್ತು ನುಂಗಬೇಡಿ. ಇನ್ನ ತಾಜ್ ಮಹಲ್ಗೆ ರಾತ್ರಿ ಹೊತ್ತಲ್ಲಿ ಲೈಟ್ ಯಾಕೆ ಹಾಕಲ್ಲ ಅಂತ ನೋಡಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೀವು ಇನ್ನೂ ನನ್ನ ಸಪೋರ್ಟ್ ಮಾಡ್ಬೇಕಂದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1, ತಾಜ್ ಮಹಲ್ ಮೇಲೆ ಯಾಕೆ ಲೈಟ್ ಹಾಕಲ್ಲ ಅಂತ ನೋಡಕ್ಕೂ ಮುಂಚೆ ನೀವು 2 ವರ್ಷ ನೆನಪಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಗೊತ್ತಿರೋದೆ. ಒಂದು, ತಾಜ್ ಮಹಲ್ ನ ಮಾಡಿರೋದು ವೈಟ್ ಮಾರ್ಬಲ್ ಅಂದ್ರೆ ಅಮೃತ ಶಿಲೆಯಿಂದ. ಎರಡನೇದು, ಬಿಳಿ ಬಣ್ಣ ಯಾವಾಗ್ಲೂ ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ. ಈಗ ಲೈಟ್ ಯಾಕೆ ಹಾಕಲ್ಲ ಅಂತ ಅಂದ್ರೆ ಇದು ಕೂಡ ನಿಮ್ಗೆ ಗೊತ್ತಿರೋದೆ. ಲೈಟ್ಗಳು ಹುಳಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಮಳೆ ಬಂದಾಗ ಈ ಹುಳಗಳು ನಿಮ್ ಮನೆ ಮೇಲೆ ಬಂದು ಹೋದ್ರೆ ಎಷ್ಟು ಗಬ್ಬೆದ್ದಿರುತ್ತೆ ಅಂತ. ಇನ್ನ ತಾಜ್ ಮಹಲ್ ಇರೋದು ಯಮುನಾ ನದಿ ಪಕ್ಕದಲ್ಲಿ. ಇನ್ನ ಅಲ್ಲಿ ಏನಾದ್ರೂ ತಾಜ್ ಮಹಲ್ಗೆ ನಾವು ಲೈಟ್ ಹಾಕಿದ್ರೆ ಆ ನದಿಯಲ್ಲಿರೋ ಹುಳುಗಳೆಲ್ಲ ಬಂದು ತಾಜ್ ಮಹಲ್ ಮೇಲೆ ಕುತ್ಕೊಂಡು ಇರೋ ಬ್ಯೂಟಿನೆಲ್ಲ ಹಾಳು ಮಾಡಿ ಹೋಗುತ್ತೆ. ಇದು ಒಂದ್ ರೀಸನ್. ಇನ್ನೊಂದೇನಂದ್ರೆ ತಾಜ್ ಮಹಲ್ ವೈಟ್ ಮಾರ್ಬಲ್ ಇಂದ ಆಗಿರೋದ್ರಿಂದ ಅದಕ್ಕೆ ಲೈಟ್ ನ ಅವಶ್ಯಕತೆನೇ ಇಲ್ಲ. ಮಾಮೂಲಿಯಾಗಿ ಅದು ಕತ್ತಲಲ್ಲಿ ಬೆಳಕನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ತಾಜ್ ಮಹಲ್ ನ ನ್ಯಾಚುರಲ್ ಬ್ಯೂಟಿ ಹಾಳಾಗಬಾರ್ದು ಅನ್ನೋದು ಇನ್ನೊಂದು ಕಾರಣ. ಸೊ ಇದು ಫ್ರೆಂಡ್ಸ್ 15 ಅಮೇಜಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ಇನ್ನ ನಮ್ ಚಾನೆಲ್ ಬಗ್ಗೆ ನಿಮ್ ಫ್ರೆಂಡ್ಸ್ಗೆ ಹೇಳ್ತೀರಾ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳ ಜೊತೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.